ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ವಿವಿಧ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಫೋನೋಗ್ರಾಫರ್ ಗ್ರೇಡ್ ಸಿ LDC ವಿದ್ಯಾರ್ಥಿಗಳಿದ್ದಾರೆ. ಈ ಹುದ್ದೆಗಳಿಗೆ 12ನೇ ತರಗತಿ ಪಾಸಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಆಲ್ ಇಂಡಿಯಾ ತುಂಬ ಇರತಕ್ಕಂಥ ಹುದ್ದೆಗಳಾಗಿವೆ. ಪುರುಷ ಮತ್ತು ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮೂಲಕ. ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಮತ್ತು ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿವೆ, ಎಷ್ಟು ಹುದ್ದೆ ಖಾಲಿವೆ, ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ, ವಯೋಮಿತಿ, ವಿದ್ಯಾರ್ಥಿ ವೇತನ, ಅವು ಯಾವ ರೀತಿಯಲ್ಲಿ ಸಲ್ಲಿಸಬೇಕು ಅಂತ ಸಂಪೂರ್ಣ ಮಾಹಿತಿ ನೋಡೋಣ. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಟೈಮಿಗೆ ನೋಟಿಫಿಕೇಶನ್ ಬರ್ತವೆ, ಹೊಸ ಹೊಸ ಮಾಹಿತಿ ಕೂಡ ದೊರೆಯುತ್ತವೆ. ಓಕೆ ಫ್ರೆಂಡ್ಸ್, ನೇರವಾಗಿ ಮಾಹಿತಿ ಬಂದಿವಾಗ ಫ್ರೆಂಡ್ಸ್ ಇಲ್ಲಿ ಮಾಹಿತಿ ಏನು ಬಂದಿದೆ ಅಂದರೆ, ಇದು SSC ಕಡಿಮೆ ಆದಂಥ ಒಂದು ನೇಮಕಾತಿ ಆಗಿದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಡಿಮೆ ಆದಂಥ ನೇಮಕಾತಿ ಆಗಿದೆ. ಆದರೆ ವಿವಿಧ ಇಲಾಖೆಯಲ್ಲಿ ಹುದ್ದೆ ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗೆ ಸೆಕೆಂಡ್ PUC ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ಟೋನೋಗ್ರಾಫರ್ ಹುದ್ದೆಗಳು ಅರ್ಜಿಯಾಗಿದೆ. ಇವು ಇಲ್ಲಿ ಡೀಟೇಲ್ಸ್ ಆಫ್ ಸ್ಟೋನೋಗ್ರಾಫರ್ ವೇಕೆನ್ಸಿ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಯಾವೆಲ್ಲ ಎಷ್ಟು ಹುದ್ದೆ ಕರೆದರೆ ಇಲಾಖೆ ಸೆಕ್ಟರ್ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ. ಸ್ಟೋನೋಗ್ರಾಫರ್ ಗ್ರೇಡ್ ಸಿ LDC ಹುದ್ದೆಗಳಿವೆ. ಟೋಟಲ್ ವೇಕೆನ್ಸಿ ಬಂತು 326 ಹುದ್ದೆ ಖಾಲಿವೆ. ಆಲ್ ಇಂಡಿಯಾ ತುಂಬ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 22/12/2025 ಆರಂಭವಾಗಿದೆ. ಲಾಸ್ಟ್ ಡೇಟು 11/1/2026 ಆಗಿದೆ. ಆಮೇಲೆ ಆ್ಯಕ್ಚುಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಹುದ್ದೆ ಖಾಲಿವೆ ಅಂದರೆ, ಯಾವ ಇಲಾಖೆಯಲ್ಲಿ ಹುದ್ದೆ ಖಾಲಿವೆ ಅಂದರೆ, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸ್ಟೋನೋಗ್ರಾಫರ್ ಸರ್ವಿಸ್ನಲ್ಲಿ 260 ಹುದ್ದೆ ಖಾಲಿವೆ. ರೈಲ್ವೆ ಬೋರ್ಡ್ ಸೆಕ್ರೆಟರಿಯೇಟ್ ಸ್ಟೋನೋಗ್ರಾಫರ್ದಲ್ಲಿ 8 ಹುದ್ದೆ ಖಾಲಿವೆ. ಆರ್ಮಡ್ ಫೋರ್ಸ್ದಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 37 ಹುದ್ದೆ ಖಾಲಿವೆ ಸ್ಟೋನೋಗ್ರಾಫರ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಸ್ಟೋನೋಗ್ರಾಫರ್ ಸರ್ವಿಸಲ್ಲಿ 1 ಹುದ್ದೆ ಖಾಲಿದೆ. ಇಂಡಿಯನ್ ಫಾರಿನ್ ಸರ್ವಿಸ್ ಬ್ರಾಂಚಲ್ಲಿ 13 ಹುದ್ದೆ ಖಾಲಿವೆ ಸ್ಟೋನೋಗ್ರಾಫರ್ದು. ಅದೇ ರೀತಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನಲ್ಲಿ ಹುದ್ದೆ ಖಾಲಿ. ಟೋಟಲಾಗಿ 326 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಎಜುಕೇಷನ್ ಬಂತು ಅಪ್ಲಿಕೇಶನ್ ಶುಡ್ ಯಾವ ಪಾಸ್ ಅಟ್ ಎನಿ ರೆಗ್ಯುಲರ್ಲಿ ಅಪಾಯಿಂಟೆಡ್ ಸ್ಟೋನೋಗ್ರಾಫರ್ ಗ್ರೇಡ್ ಡಿ ಇರಬೇಕು. ಸರ್ವಿಸ್ ಹುದ್ದೆ ಹೂ ಸ್ಯಾಟಿಸ್ಫೈಸ್ ದಿ ಫಾಲೋವಿಂಗ್ ದಿ ಕ್ಯಾಂಡಿಡೇಟ್ಸ್ ಶಾಲ್ ಬಿ ಎಲಿಜಿಬಲ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸೆಕೆಂಡ್ PUC ಆಗಿರಬೇಕು, ಜೊತೆ ಸ್ಟೋನೋಗ್ರಾಫರ್ ಕೋರ್ಸ್ ಕೂಡ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಏಜ್ ಲಿಮಿಟು, ಸೆಲೆಕ್ಷನ್ ಪ್ರೊಸೀಜರು ಯಾವ ರೀತಿ ಅನ್ನೋದನ್ನು ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕ ಆಗಿದೆ. ಇದು SSC ಪ್ರಾಥಮಿಕ ಅಧ್ಯಯನ ಸಲ್ಲಿಸಬೇಕಾಗುತ್ತೆ. ಇದಾವೆ PZ ಅಂತ ಕೊಟ್ಟಿದ್ದಾರೆ. PDF ನೋಡೋಣ. ಇದು ಮೇನ್ಸ್ಟ್ ಇನ್ಫಾರ್ಮೇಷನ್ ಆಗಿದೆ. ಇವಾಗ ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು PDF ಮಾಹಿತಿ ಅಂತ ನೋಡ್ಕೊಂಬರೋಣ. ವಿಡಿಯೋಲ್ಲಿ ಸ್ಕಿಪ್ ಮಾಡೋದಂದ್ರೆ ನೋಡ್ಕೊಂಡು SSC ಅಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡ್ಕೊಂಡ್ಬಂದ್ರೆ ಸ್ಟೋನೋಗ್ರಾಫರ್ ಅಂತ PDF ಕೊಟ್ಟಿದ್ದಾರೆ. PDF ಹೋಗಿದ್ಮೇಲೆ ನೋಟಿಸ್ ಆಫ್ ಗ್ರೇಡ್ ಸಿ ಸ್ಟೋನೋಗ್ರಾಫರ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಈ PDF ಕ್ಲಿಕ್ ಮಾಡಿದಾಗ ಈ ರೀತಿ PDF ಓಪನ್ ಆಗುತ್ತೆ. ಅದು ಇಲ್ಲಿ ನೋಡ್ಕೋಬಹುದು. PDF ಇಲ್ಲಿ ಸುಮಾರು 50 ಪೇಜ್ PDF ಇದೆ. ಇಲ್ಲಿ ಸ್ಟೋನೋಗ್ರಾಫರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಟಿಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ರೇಡ್ ಸಿ ಸ್ಟೋನೋಗ್ರಾಫರ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಂಪ್ಯೂಟರ್ ಎಕ್ಸಾಮಿನೇಷನ್ ಅಂದರೆ ವಿವಿಧ ಇಲಾಖೆಯಲ್ಲಿ ಅಂದರೆ ಬೇರೆ ಇಲಾಖೆಯಲ್ಲಿ ಕಲಿಯತಕ್ಕಂಥ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಬಂತು 22/12/2025 1/11/2026 ಡೇಟ್ಗಳಿಗೆ ತಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಲಾಸ್ಟ್ ಡೇಟ್ ಆಫ್ ಟೈಮ್ ರಿಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ 11/1/2023 ಲಾಸ್ಟ್ ಡೇಟ್ ಆಗಿದೆ. ಶೆಡ್ಯೂಲ್ಡ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬಂದ್ಬಿಟ್ಟು ಟು ಬಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ಇಲಾಖೆ ಹೆಸರು ಕೊಟ್ಟಿದ್ದಾರೆ. ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಅವರು ಮೊದಲನೇದಾಗಿ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸ್ಟೋನೋಗ್ರಾಫರ್ ಸರ್ವಿಸ್ ಕೊಟ್ಟಿದ್ದಾರೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಸ್ಟೋನೋಗ್ರಾಫರ್ ಹುದ್ದೆ ಕೊಟ್ಟಿದ್ದಾರೆ. ಅದೇ ರೀತಿ ರೈಲ್ವೆ ಬೋರ್ಡ್ದಲ್ಲಿರ್ತಕ್ಕಂಥ ಸ್ಟೋನೋಗ್ರಾಫರ್ ಹುದ್ದೆ ಕೊಟ್ಟಿದ್ದಾರೆ. ಆರ್ಮಡ್ ಫೋರ್ಸ್ ಹೆಡ್ ಕ್ವಾರ್ಟರ್ಸಲ್ಲಿ ಸ್ಟೋನೋಗ್ರಾಫರ್ ಹುದ್ದೆ ಕೊಟ್ಟಿದ್ದಾರೆ. ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಸ್ಟೋನೋಗ್ರಾಫರ್ ಹುದ್ದೆ ಕೊಟ್ಟಿದ್ದಾರೆ, ಎಕ್ಸ್ಟರ್ನಲ್ ಆಫೀಸರ್ ಅಪೇರ್ ಅಂತ. ಅದೇ ರೀತಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVCಯಲ್ಲಿ ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆ ಖಾಲಿ ಅದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇಲಾಖೆ ವೈಸ್ ನೋಡ್ಕೋಬೋದು ಎಷ್ಟು ಹುದ್ದೆ ಖಾಲಿ ಅಂತ. ಅವು ಕಾಟ್ ವೈಸ್ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸೆಂಟ್ರಲ್ ಸೆಕ್ರೆಟರಿಯಲ್ ಸ್ಟೋನೋಗ್ರಾಫರ್ ಹುದ್ದೆ ಬಂದ್ಬಿಟ್ಟು ಜನರಲ್ಗೆ 195 ಇವೆ, SCಗೆ 48, STಗೆ 24, PWD B11, ಟೋಟಲಾಗಿ 260 ಹುದ್ದೆ ಖಾಲಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೈಲ್ವೆ ಬೋರ್ಡ್ದಲ್ಲಿ ಸ್ಟೋನೋಗ್ರಾಫರ್ ಹುದ್ದೆಗಳು ಜನರಲ್ಗೆ 3 ಹುದ್ದೆ ಖಾಲಿವೆ, SCಗೆ 2 ಹುದ್ದೆ ಖಾಲಿವೆ, STಗೆ 3 ಹುದ್ದೆ ಖಾಲಿವೆ. ಇದು ಹೆಲಿಕಾಪ್ಟರ್ಲಿದೆ, ಅವರಿಗೆ 8 ಹುದ್ದೆ ಕೊಟ್ಟಿದ್ದಾರೆ ಟೋಟಲಾಗಿ. ಅದೇ ರೀತಿ ಆರ್ಮಡ್ ಫೋರ್ಸ್ದಲ್ಲಿ ಸ್ಟೋನೋಗ್ರಾಫರ್ ಹುದ್ದೆಗಳು 21 ಜನರಲ್ ಅವರಿಗೆ, 3 SC, 9 ST, PWBDಯಲ್ಲಿ 4 ಕೊಟ್ಟಿದ್ದಾರೆ. ಟೋಟಲಾಗಿ 30 ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಸ್ಟೋನೋಗ್ರಾಫರ್ ಹುದ್ದೆಗಳಲ್ಲಿ
ಒಂದೇ ಹುದ್ದೆ ಖಾಲಿ ಇದೆ. ಟೋಟಲಾಗಿ ಇಲ್ಲಿ ಎಸ್ ಟಿ ಒಂದೇ ಹುದ್ದೆ ಖಾಲಿಯನ್ನು ಕೊಟ್ಟಿದ್ದಾರೆ. ಮತ್ತು ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಬ್ರಾಂಚಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗಳು 11 ಹುದ್ದೆ ಖಾಲಿವೆ. ಜನರಲ್ದವರಿಗೆ. ಎಸ್ ಸಿಗೆ 1 ಪೋಸ್ಟ್ ಖಾಲಿ ಇದೆ. ಎಸ್ ಟಿ ಒಂದಿದೆ. ಇದು ಒ ಎಚ್ ಎಚ್ ದಲ್ಲಿ ಟೋಟಲಾಗಿ 13 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಈ ಹುದ್ದೆಗೆ ಎಜುಕೇಷನು ಸೆಕೆಂಡ್ ಪಿ ಯು ಸಿ ಆಗಿರಬೇಕು, ಜೊತೆಗೆ ಸ್ಟೆನೋಗ್ರಾಫರ್ ಪಾಸ್ ಆಗಿರ್ಬೇಕಂತ ಕೂಡ ಕೊಟ್ಟಿದ್ದಾರೆ ಪಿ ಡಿ ಪಿ ಹೋಗೋದನ್ನ. ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅರ್ಜಿಯನ್ನು ಹೇಗೆ ಸಲ್ಲಿಸ್ಕೊಂಡ್ರೆ ಒನ್ ಟೈಮ್ ತಾವು ಎಸ್ ಎಸ್ ಸಿ ಪೋರ್ಟಲ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಲ್ ಕಮಿಷನ್ ರೆಸ್ಪೆಕ್ಟ್ ದಿ ಎಕ್ಸಾಮಿನೇಷನ್ ಶುಡ್ ಬಿ ರೀಜನಲ್ ಡೈರೆಕ್ಟರ್ ಆಫ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಾರ್ತ್ ಇಂಡಿಯನ್ ಕೊಟ್ಟಿದ್ದಾರೆ. ಬ್ಲಾಕ್ನೂರ್ 1 ಸಿ ಜಿ ಒ ಕಾಂಪ್ಲೆಕ್ಸ್ ಲೋಧಿ ರೋಡ್, ನ್ಯೂ ದಿಲ್ಲಿ ಅಂತ. ಆ್ಯಂಡ್ ಶುಡ್ ಕಂಟೈನ್ ಆಫ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ನೇಮ್ ಆಫ್ ದಿ ಇಯರ್ ಎಕ್ಸಾಮಿನೇಷನು, ಆಮೇಲೆ ನೇಮ್ ಆಫ್ ಕ್ಯಾಂಡಿಡೇಟು, ಆಮೇಲೆ ನೇಮ್ ಆಫ್ ಫಾದರು ಅಥವಾ ಹಸ್ಬೆಂಡು, ರೋಲ್ ನಂಬರು, ಡೇಟ್ ಆಫ್ ಬರ್ತು, ಪೋಸ್ಟಲ್ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ. ಸರಿ ಓದ್ಕೊಳ್ಳಿ. ಅದೇ ಸಲ್ಲಿಸಿ ಮತ್ತು ಪೋಸ್ಟ್ ಮೂಲಕ ಕಳಿಸ್ಬೇಕಾದ ಸಂಸ್ಥೆ ಸರಿ ಓದಿಸಲಾದ ಸೊ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಡೆ ಗ್ರೂಪ್ ಸಿ ಸ್ಟೆನೋಗ್ರಾಫರ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಟ್ಟಿದ್ದಾರೆ. ಇಲ್ಲಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕ್ಲಿಯರಾಗಿ. ಫೈನ್ ಪ್ಲೇಸ್ ವಿತ್ ಗುಡ್ ಲೈಟ್ ಆ್ಯಂಡ್ ಪೇನ್ ಬ್ಯಾಕ್ಗ್ರೌಂಡ್ ಅಂದರೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಪೇನ್ ಕೊಂಡು ಕೊಟ್ಟಿದ್ದಾರೆ. ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದ್ರಿಂದ ಬ್ಯಾಕ್ ಸೈಡ್ ಲೈವ್ ಫೋಟೋದಲ್ಲಿ ಫೈಟ್ ಬ್ಯಾಕ್ಗ್ರೌಂಡ್ ಇರಬೇಕಂತ ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನ ಸ್ಟೇಟ್ ನೋಡೋದು ಕೂಡ ಅರ್ಜಿ ಹಾಕಬೇಕಾಗುತ್ತೆ ನಿಮಗೆ. ಇಲ್ಲಿ ಎಕ್ಸಾಮ್ ಬಗ್ಗೆ ಯಾವ ಮಾಹಿತಿ ಕಡೆ ಕೊಟ್ಟಿದ್ದಾರೆ ನೋಡೋಣ. ಇನ್ನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ವೆರಿಫಿಕೇಷನ್ ಅಂತಕ್ಕೆ. ವೋಟರ್ ಐ ಡಿ, ಲೈಸೆನ್ಸು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ಐ ಡಿ ಕಾರ್ಡು, ಎಂಪ್ಲಾಯ್ ಐ ಡಿ, ಎಕ್ಸೈಸ್ ಮೇಲೆ ಅವರು ಬೇಕಂತ ಕೊಟ್ಟಿದ್ದಾರೆ ಅವರು. ಆಮೇಲೆ ರೂಲ್ಸ್ ಆಫ್ ದಿ ಎಕ್ಸಾಮಿನೇಷನ್, ಎಕ್ಸಾಮ್ ರೂಲ್ಸ್ ಯಾವ ರೀತಿ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಮೊದಲನೇದಾಗಿ ಸರ್ಕ್ಯೂಲ್ ಡೇಟಾ ಆ್ಯಂಡ್ ಕಂಡೀಷನ್ಸ್ ಎಲಿಜಿಬಲ್ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳು ಕ್ಲಿಯರ್ ಕೊಟ್ಟಿದ್ದಾರೆ. ನೇಮ್ ಆಫ್ ದಿ ಸರ್ವಿಸ್ ಯಾವ ಹುದ್ದೆ ಕೊಟ್ಟಿದ್ದಾರೆ, ಇದು ಇಲಾಖೆ ಹೆಸರು. ಸೆಂಟ್ರಲ್ ಸೆಕ್ರೆಟರಿ ಸ್ಟೆನೋಗ್ರಾಫರ್ ಸರ್ವಿಸಲ್ಲಿ ಸರ್ಕ್ಯುಲರ್ ಡೇಟ್ ಆಫ್ ದಿ ಕಂಟೈನಿಂಗ್ ಆಫ್ ದಿ ಅಪ್ರೂವ್ಡ್ ಸರ್ವಿಸ್ ಕೊಟ್ಟಿದ್ದಾರೆ ಫಾರ್ ದಿ ಇಯರ್ ಆಫ್ 2025 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಡೇ ಆಫ್ ಜುಲೈ 2025 2025 ಕೊಟ್ಟಿದ್ದಾರೆ. ಇಲ್ಲಿ ಕಂಡೀಷನ್ಸ್ ಮತ್ತು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸ್ಟೆನೋಗ್ರಾಫರ್ ಡಿ ಕಂಪಲ್ಸರಿ ಸ್ಟೆನೋಗ್ರಾಫರ್ ಪೋಸ್ಟ್ ಮುಗಿದಿರಬೇಕು ಸ್ಟೆನೋಗ್ರಾಫರ್ದು. ಹಾಗೂ ಸೆಕೆಂಡ್ ಪೇಜ್ ಇಲ್ಲಿ ಪ್ರತಿಯೊಂದು ಪ್ರತ್ಯೇಕ ಕೊಟ್ಟಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ. ಅದೇ ರೀತಿ ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಇಲ್ಲಿ ಕೂಡ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು. ಇಲ್ಲಿ ನೋಡಿ 6 ಇಯರ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆರ್ಮರ್ ಫೋರ್ಸಲ್ಲಿ ಇದು ಸ್ಟೆನೋಗ್ರಾಫರ್ ಗ್ರೂಪ್ ಡಿ ಹುದ್ದೆ ಆಗಿದೆ. ಇಲ್ಲಿ ಅವರಿಗೆ ಆ ಹುದ್ದೆಗೆ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ, ಎಜುಕೇಷನು, ಕ್ವಾಲಿಫಿಕೇಷನು, ಆಮೇಲೆ ಸ್ಟೆನೋಗ್ರಾಫರ್ ಕೊಟ್ಟಿದ್ದಾರೆ. ಆಮೇಲೆ ರೈಲ್ವೆ ಬೋರ್ಡಲ್ಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಅಂತ ಕೊಟ್ಟಿದ್ದಾರೆ. ಸ್ಟೆನೋಗ್ರಾಫರ್ ಆಫ್ ಸರ್ವಿಸ್ ಅಂತ ಇದನ್ನು ಕೂಡ ಹೋಗ್ಕೊಳ್ಳಿ. ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಇದು ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ವಿಡಿಯೋ ತುಂಬ ಲೆಂತ್ ಆಗೋದಕ್ಕೆ ಶಾರ್ಟ್ ಹೇಳ್ತೀನಿ. ಇಲ್ಲಿ ಲಾಸ್ಟ್ ಮರ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದು ಕೂಡ ಕೊಟ್ಟಿದ್ದಾರೆ. ಒಂದು ಸರಿ ಓದ್ಕೋಬೇಕಾಗುತ್ತಲ್ಲ, ಓದ್ಕೊಂಡ್ರಲ್ಲ. ಆಮೇಲೆ ನೋಡಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಅದನ್ನು ಕೊಟ್ಟಿದ್ದಾರೆ. ಪಾರ್ಟ್ ಎ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ. ಇಲ್ಲಿ ಕಂಪ್ಯೂಟರ್ ಬೇಸ್ ಫೀಸ್ ಅಂತ ಕೊಟ್ಟಿದ್ದಾರೆ. ಸಿ ಬಿ ಟಿ ಇರ್ತದೆ. ಇಲ್ಲಿ ಸಬ್ಜೆಕ್ಟು ಮತ್ತು ನಂಬರ್ ಆಫ್ ಕ್ವಶನ್ಸು, ನಂಬರ್ ಆಫ್ ಮಾರ್ಕ್ಸು, ಟೈಮರ್ ಅವ್ರು ಕೊಟ್ಟಿದ್ದಾರೆ. ಮೊದಲನೇ ಎಕ್ಸಾಮ್ ಬಂದ್ಬಿಟ್ಟು ಪಾರ್ಟ್ ಎದಲ್ಲಿ ಜನರಲ್ ಅವೇರ್ನೆಸ್ ಇರುತ್ತದೆ. ಇಲ್ಲಿ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತದೆ. ಟೈಮಿಂಗ್ 2 ಅವರ್ ಕೊಟ್ಟಿದ್ದಾರೆ. ಅದೇ ರೀತಿ ಸೆಕೆಂಡ್ ಬಂದ್ಬಿಟ್ಟು ಕಂಪ್ಯಾರಿಸನ್ ಇನ್ ದಿ ಇಂಗ್ಲೀಷ್ ನಾಲೆಜ್ ಆಫ್ ದ ಕಾಲೇಜ್ ಆಫ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಇದು 100 ಕ್ವಶನ್ಸು, 100 ಮಾರ್ಕ್ಸ್ ಇರ್ತವೆ. ಟೋಟಲಾಗಿ 2 hours 40 minutes ಕೊಟ್ಟಿದ್ದಾರೆ. ಇಲ್ಲಿ 3 ಅಂತ ಕೊಟ್ಟಿದ್ದಾರೆ ಯಾವಾಜು. ಅದ್ರ ಪೇಜ್ ನೋಡ್ಕೋಬೋದು. ಇಲ್ಲಿ ಪೇಜ್ ನಂಬರ್ 36 ಎ ಬಿ ಸಿ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಮಾಹಿತಿ ಕೂಡ ನೋಡ್ಕೊಳ್ಳಿ. ಇಲ್ಲಿ ಸಿಲೆಬಸ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್ಸು, ಕನ್ಫ್ಯೂಷನ್ ಆಫ್ ನಾಲೆಜ್ ಆಫ್ ಇಂಗ್ಲೀಷ್ ನಾಲೆಜ್ ಮತ್ತು ಪಾರ್ಟ್ ಬಿ ಕೊಟ್ಟಿದ್ದಾರೆ. ಶಾರ್ಟ್ ಆ್ಯಂಡ್ ಸ್ಕಿಲ್ ಟೆಸ್ಟ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಟೈಪಿಂಗ್ ಇರ್ತದೆ. ಸ್ಟೆನೋಗ್ರಾಫರ್ ಅಂದರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೆನೋಗ್ರಾಫರ್ ಸ್ಕಿಲ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ, ಅದಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ ಯಾವಂದರೆ ಸ್ಟೆನೋಗ್ರಾಫರ್ ಸಿದಲ್ಲಿ ಲ್ಯಾಂಗ್ವೇಜ್ ಆಫ್ ದಿ ಸ್ಕಿಲ್ ಟೆಸ್ಟ್ ಇಂಗ್ಲೀಷ್ ಇರುತ್ತದೆ. ಟೈಮ್ ಡ್ಯೂರೇಷನು 40 minutes ಇರ್ತದೆ. ಟೈಮ್ ಡ್ಯೂರೇಷನ್ ಆಫ್ ದಿ ಇನ್ ಮಿನಿಟ್ಸಲ್ಲಿ 55 ಕೊಟ್ಟಿದ್ದಾರೆ. ಅದೇ ರೀತಿ ಸ್ಟೆನೋಗ್ರಾಫರ್ ಸಿದಲ್ಲಿ ಹಿಂದಿ ಟೈಪಿಂಗ್ ಇರ್ತದೆ. ಇಲ್ಲಿ 55 ನಿಮಿಷ ಕೊಟ್ಟಿದ್ದಾರೆ, 75.
ಟೈಮ್ ಡ್ಯೂರೇಷನ್ ಕೊಟ್ಟಿದ್ದಾರೆ. ಈ ರೀತಿ ಓದ್ಕೊಂಡು ರಿಸಲ್ಟ್ಸ್ ಆನ್ಲೈನ್ ಮೂಲಕ ಇನ್ನೂ ಪಿ ಡಿ ಎಫ್ ಭಾಳ ಇದೆ. ಇವಾಗ 15 ಪೇಜ್ ಇನ್ನೂ 50 ಪೇಜ್ ಪಿ ಡಿ ಎಫ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಅರ್ಜಿದು ಸಪ್ರೇಟಾಗಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಒಂದ್ಸರಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದಾಗಿದೆ. ನೀವು ಓದ್ಕೊಂಡು ಅಪ್ಲೋಡ್ ಮಾಡಿದ್ರೆ ಅರ್ಜಿ ಹೇಗೆ ಸಲ್ಲಿಸ್ಬೇಕು ಅಂತ ಗೊತ್ತೇ ಇರುತ್ತೆ ಎಲ್ಲರಿಗೂ. ಇಲ್ಲಿ SSC ಪೋರ್ಟಲ್ಗೆ ಹೋಗಿ ರಿಜಿಸ್ಟರ್ ಮಾಡಿದರೆ ನೇರವಾಗಿ ಇಲ್ಲಿ ಲಾಗಿನ್ ಅಂತ ಕಾಣ್ತಿದ್ರೆ ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಫಸ್ಟ್ ಟೈಮ್ SSC ಪೋರ್ಟಲ್ನಲ್ಲಿ ಹಾಕಿದರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡಿ ಕ್ಲಿಕ್ ಮಾಡಿದಾಗ ಪೇಜ್ ಬರುತ್ತೆ. ಈಗ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಹಾಕ್ಬೋದು. ಅಥವಾ ನೀವು ಫಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ರಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಕಂಡಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಫಾರ್ಮ್ ಬರ್ತದೆ. ಇಲ್ಲಿ 4 ಸ್ಟೆಪ್ ಇವೆ. ಪರ್ಸನಲ್ ಡೀಟೇಲ್ಸು, ಪಾಸ್ವರ್ಡ್ ಕ್ರಿಯೇಷನ್ಸು, ಅಡಿಷ್ನಲ್ಲು ರೀತಿ ಸ್ಟೆಪ್ ಇರುತ್ತೆ. ಅದನ್ನು ಓದ್ಕೊಂಡು ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಡಾಕ್ಯುಮೆಂಟ್ ತೊಗೊಂಡು ಲೈವ್ ಫೋಟೋ ಕೊಟ್ಟು ಇಮೇಲ್ ಐ ಡಿ ಫೋನ್ ನಂಬರ್ ಕೊಟ್ಟು ಹಾಕಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಮೊದಲಿಗೆ ನಿಮ್ದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಆಧಾರ್ ಕಾರ್ಡ್ ಎಸ್ ಅಂತ ಹಾಕಿ ಇನ್ನು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡಿ ಹಾಕಿ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. OTP ಬರುತ್ತೆ. ವೆರಿಫೈ ನೀವು ಡೀಟೇಲ್ಸ್ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ಒಂದು ವಿವಿಧ ಇಲಾಖೆಗಳಿರ್ತಕ್ಕಂಥ SSC ಅಂತ ಒಂದು ಹುದ್ದೆಗಳಿಗೆ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗೆ ಪುರುಷ ಮತ್ತು ಮಹಿಳೆ ಕೂಡ ಅಪ್ಲೈ ಮಾಡುವಂಥ ಹುದ್ದೆಯಾಗಿದೆ. ಇದಕ್ಕೆ ಯಾರು ಇಂಟ್ರೆಸ್ಟ್ ಇರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಅದು ಕಂಪಲ್ಸರಿಯಾಗಿ ಸ್ಟೋನೋಗ್ರಾಫರ್ ಕೊಟ್ಟಿದ್ದಾರೆ, ಟೈಪಿಂಗ್ ಇರ್ತದೆ. ಕರೆಕ್ಟಾಗಿ ಒಂದ್ಸರಿ PDF ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.